ಇಡೀ ನಮ್ಮ ಧರ್ಮರಾಜ ಸ್ವಾಮಿ ದೇವಸ್ಥಾನ ಸೇಂದಿಕರು ಜನಾಂಗಕ್ಕೂ ಅದಕ್ಕೆ ನಮ್ಮ கோயிலுக்கு சேர்ந்திக்கிறாங்க ಪ್ರತಿ ஒருத்தருக்கೂ நான் இன்னைக்கு ಧನ್ಯವಾದ ತಿಳಿಪಿக்கிறோம். என்ன விஷயம்னக்கே உங்களுக்கு தெரியுமோ, இன்னைக்கு நம்ம இது விட்டಕ್ಕೆ ಅತಿರೇಕಕ್ಕೆ போதும் ಅನ್ನೋಟ್ಟು ஒரு ಲೈವ್ விட்டோம் ಕಸಕ್ಕೆ ಮೀಡಿಯಾ ಕೊಟ್ಟோம். நம்மளுக்கு ಹೊರವರಲೇ ಭಾರಿ ದೊಡ್ಡ ಗೆಲುವು ಸಿಗ್ದು. என்னಕ್ಕೆ ನಮ್ಮ கோயிலிದ್ದ ஒரு உடமை கல்ತಾನು ಪಣಿಗಿನ ಪೈಕ್ವಾ ಇವೋ ಅದರಿಂದ ಇವೋ ಹೊರವರಲೇ ಸಸ್ಪೆಂಡ್ பண்ணுறாங்க. ಇದು ಎನ್ ಗೆಲುವಲ್ಲ, ಎಲ್ಲರಿಗೂ ಸಿಕ್ಕಿರೋ ಗೆಲುವು. ಅದಕ್ಕೆ ನಾನು ಯಾವುದು கோயில் ವಿಷಯವೇ ನಾನು ಇದು ಕಣಾರ್ ಕೂಡೋದು ಪೇಸ್ ಕೂಡೋದು ಅಂಟು ரொம்ப ಪಲ್ಕಷ್ಕಿನ್ ಪರೋ ஒரு ವರ್ಷದಿಂದ ಅದಕ್ಕೂ ಮುನ್ನೆ ನಾನು ಇಬ್ಬೇ ಪಂಟಾಕ್ರಂಗ ಸಿನ್ಪೈ ಒಳಾರ್ ಕೂಡೋದು கோயில் விஷயத்தில் தலை போடக்கூடாதோ இது பண்ணக்கூடாது அது பண்ணக்கூடாதுன்ட்டு ரொம்ப யாரும் இல்லை ஓப்பனே சொல்கிறோம். இதுக்கெல்லாம் மெயின் காரணம் பிஆர் ரமேஷனே. நம்ம ஜனாங்கத்தில் நம்மளெல்லாம் மெரிக்தா கொடுதோ பிஆர் ரமேஷனே. அவங்களுக்கும் எத்தனாட் சொன்னிக்கிறோம் பரணா நீங்கள் பண்ணித்தாக்குறது சரியில்லை, நீங்கள் ஒரு மேயராக இருந்தீங்க, உங்களுக்கும் நம்ம ஜனாங்கத்துக்கும் உங்களுக்கு என்ன கொடுಗೆ சரிண்ணா. நீல் சந்திர ஜாகா நீங்கள் இப்போன்னு சொல்கிறீங்க, உங்கள் மகனும் சொல்கிற சோஷியல் மீடியாவில் நீல் சந்திர ஜாகா எங்கள் அப்பா உಳ್ತಿದಂಟು. என்னென்ன ಉಳ್ತಿக்கிற ನೀ ಜಾಗವೇ ನೀಲ್ ಚಂದ್ರ ಜಾಗವೇ ಆಸಿ ನಮ್ಮ ಧರ್ಮರಾಜ ಸ್ವಾಮಿ ದೇವಸ್ಥಾನத்தில் என்னென்ன ಒಂದು ಕೊಡುಗೆ. ನೀ ஒரு ಮೇಯರ್ ಆಯಿಂದೆ, ನೀ ஒரு இதாயிந்தே ஏன்னா கார்பரேட்டர் ஆயிந்தே ஜனாங்கத்தின் தான் உன்னவே எம்எல்சி பண்ணுமோ என்ன ಒಂದು ಕೊಡುಗೆ பிஆர் ரமேஷ் நான் உனக்கே சொல்கிறோம் என்ன ಕೊಡುಗೆ ಒಂದು. இன்னைக்கு ನಮ್ಮ கோயிலுக்கு ஒரு ஃபண்டவே ஸ்டாப் பண்ணி ಸಿಕ್ಕರೆ 40 ಲಕ್ಷದಲ್ಲಿ ಕರಗ ಮಾಡ್ಬೋದು ಅಂಟು ಮುಜರಾಯಿಕಾರ ಎಲ್ಲ ಮಿಸ್ಗೈಡ್ பண்ணி இன்னைக்கு அவன் ஒருத்தனவே பலி பசு பண்ண. ಇದರಿಂದ நீ என்ன சாதிச்சுட்ட சரிண்ணா. இப்போன்னு சொல்கிறோம் ஒரு ஆனைக்கே ஒரு 4 பேருக்கும் நல்லிದು பண்ணும், ಕೆಟ್ಟದ್ದು ಮಾತ್ರ ಪಂಡ್ರಕ್ಕೆ ಹೋಗೋಣ. ಇದು ನೀನು ಎದೆ ಮೇಲೆ ಪೊಟ್ಕಿನ್ ಹೋಗುದ್ಲೆ ಶಾಶ್ವತ ಯಾರೂ ಅಲ್ಲ. ನಂಗೆ ಸೊಂಡ್ರದ್ದು ಕೇಳು, ಶಾಶ್ವತ ಯಾರೂ ಅಲ್ಲ. ಹಂಗೆ ಸುಬ್ಬಣ್ಣವೇ ಎರ್ಕನೆ ಬೇರೆ ಹತ್ರ ಅಧ್ಯಕ್ಷ ಅಂತ ಪಣ್ಣೆ ಹಿಂಗೆ ಒಂದೇ கோயில் விஷயத்தில் ಕೈ ವಚ್ಚೆ ಹಂಗೆ ಪೋನೆ ಫಂಡೇ ಸ್ಟಾಪ್ ಪಣಿಸೆ. ಒಂದು ಎಡ್ತಕ್ಕೆ ಚರಿತ್ರೆ ಬೇಜಾನಿಗ್ದು ಲೋಕಾಯುಕ್ತಲ್ಲೇ ಒಂದು ಕಂಪ್ಲೇಂಟ್ ಇಗ್ದು. ಇದು ಇಪ್ಪನ ನಮ್ಮ ಜನಾಂಗು ಎಚ್ಚೆತ್ಕಿಣು ಪ್ರತಿ ಒತ್ತರೂ ಎಚ್ಚೆತ್ಕೆಂಗ நாங்கள் கேக் தாக்குறது நியாயம். ரொம்ப அநியாயம் பண்ணிட்டாக்குறாங்க. கோயில் விஷயத்தில் நாங்கள் எத்தனையோ துட்டு நாங்கள் போட்டுட்டிக்கிறோம் கைಯಿಂದ. உங்களுக்கெல்லாம் ஒரு மெசேஜ் கொடுக்குறோம். 1.5 ಕೋಟಿ ಬಜೆಟ್ಲೆ ಹೋಗಿರೋದು ಕರಗುತ್ಕೋ ಪೋನಾಟಿ ಪಿಆರ್ ರಮೇಶ್ ಹಂಗ ಎಂಟ್ರಿ ಆಗ್ರಂಗ ಕೋಯಿಲ್ ವಿಷಯಕ್ಕೂ ಎಂಟ್ರಿ ಆಯಿತು. ಅವ್ನು ಹೆಂಗೆ ಕರ್ಗ ಮಾಡ್ತಾನೆ ನಾವು ನೋಡೋಣ, ಅದನ್ನು ಸ್ಟಾಪ್ ಮಾಡ್ರಿ ಅಂಟು ಮುಜರಾ ಅಧಿಕಾರಿಗಳಿಗೆಲ್ಲ ಮಿಸ್ಗೈಡ್ ಪண்றாங்க. ಪಿಆರ್ ರಮೇಶು ಮಿಸ್ಗೈಡ್ பண்ணிட்டு ನಾನು ಇದೀನಿ ಮಾಡಿ ಸರ್ಕಾರ ನಮ್ಮದು ಅಂಟು சொல்றாங்க. சரி ஆசி இன்னைக்கு யாரண்ணா அந்த அதிகாரிங்களுக்கு என்ன நீ வண்டி நின்றுக்கினியா சரிண்ணா. உங்கள் மகன் கமெண்ட் போடுறான் ஃபேஸ்புக்கில் ಒಟ್ಟು ಡೈರೆಕ್ಟಾ ಫೇಸ್ பண்ணிட்டு என்னவே ಅರ್ಥ ಆಗುದು. ಒಂದು என்னண்ணா ಕೊಡುಗೆ ಜನಾಂಗಕ್ಕೂ எல்லாரவே கால் இக்கிடுதே ஐஷி, எல்லாரவே இது பண்ணுறதே ஐஷி. இதுக்கு மேலே ಆಸನಕ್ಕೆ நம்மளுக்கு நாமளே கால் ಇತ್ಕಿನಿ. இப்போ வரும் ಫಂಡವೇ 1.5 ಕೋಟಿವೇ 40 ಲಕ್ಷಕ್ಕೆ ಎತ್ಕಿನೊಂದು ವಚ್ಚಿಕ್ರೆ. ಇದರಿಂದ என்ன சாதிச்சுட்டிக்கிற நீ ಆರಾಮ ಬಂಡೀಪುರಮ್ಲೆ ರೆಸಾರ್ಟ್ ಪಣ್ಗಿಡ್ದು ಇನ್ನೊಂದು ಜಾಗಲೇ ರೆಸಾರ್ಟ್ பண்ணுறது பண்ணிட்டாக்குற சரிண்ணா. ನೀ ಇನ್ನೂ ಪೆರಿ ಲೀಡ್ರ್ ಇನ್ನೂ ಆಗಿಲ್ಲ ಇದರಿಂದ. ಪಿಆರ್ ರಮೇಶ್ಗೆ ಸ್ವಂತ ಕೊಡ್ದು ನೀ ಇನ್ನೂ ಪೆರಿ ಲೀಡ್ರ್ ಇನ್ನೂ ಆಗಿಲ್ಲ ಇದರಿಂದ. ನೀ ஒரு ಮೂಲೆ ಗುಂಪೆ ಆಯಿಂದು ಒಂದು ಜೊತೆಲೆ 10 பேர் ಅವರದ್ಲೆ ಇಪ್ಪನೇ ಓಪನ ಸೊಂಡ್ರು. ನಾನು ಪ್ರಾಂಪ್ಟ್ ಆಯ್ಕ್ರು ನಾನು ಪ್ರತಿಯೊಂದು ಕೋಯಿಲ್ ಲೆಕ್ಕಾಚಾರ ಇಡೀ ಹಿಸ್ಟ್ರಿಲೇ ಯಾರು ಲೈವ್ಲೇ ಹುಟ್ಟಿಲೆ ನಾನು ಲೈವ್ಲೇ ಹುಡ್ತಾಕ್ರು ಪ್ರತಿ ஒரு ಲೆಕ್ಕಾಚಾರನು ಏನಕ್ಕೆ ನಮ್ಮ ಕೋಯಿಲ್ಗೆ ஒரு ಸೇವೆ ಸೈಕುಣು ಪೋತ್ರಜ ಹುಟ್ಕಾರು ಕೋಯಿಲ್ಗೆ ஒரு ಸೇವೆ ಸೈಕುಣು ಅಂತ ನಂಗೆ ಹೊಂದಿಕ್ರಮು ಒಂಥರ ದುಡ್ಡು ತಿನ್ನು ಅಂಟವ್ರಿಲೆ. ನೀ 2015ಲೇನೆ ಮುಜರಾಯಿ கோயிலிಂದ வந்துட்டு நீ 2015லேனே 1 கோடி பில் பண்ணாவும் இப்போ 40 லட்சத்துல கருவு பண்ணலாமன்னு காட்டிக்கிற. நீ என்னென்ன ಅವ್ಯವಹಾರ பண்ணிட்டாக்குற, நீ என்னென்ன பண்ணிக்கிற. 2013ல ನಮ್ಮ ಜನಾಂಗಕ್ಕೂ ಆಮೋ ನಮ್ಮ ಕೋಯಿಲು ನಮ್ಮ ಸಾಮಿ ಒಂದಿ ದ್ರೌಪ್ತಮ್ಮ ನೀ ಬನ್ನಿರಾಯ ನಮ್ಮ ಸಾಮಿ ಅಂಟು ನಮ್ಮ ಟೌನಲ್ ಸರ್ಕಲ್ಲೇ ஒரு ப்ரோக்ராம் பண்ணிசவும் நீ இன்னைக்கு யாரும் முன்னே ஒருத்தலே சொன்னோம் அங்க மேல ஒரு கேஸ் போடிக்கிற, அங்க மேல ஒரு கம்ப்ளைண்ட் பண்ற. இன்னைக்கு நீ போட்டிக்கிறது ஒரு கேஸ் ಇಂಚಿ ಅನ್ಕೋ ಸ್ಟೇಷನ್ ಇದು ಕೋರ್ಟ್ಲೆ ನಾನು அதை ಫಾಲೋ பண்ணிக்கிறோம். நான் ಯಾವುದಕ್ಕೂ ತಲೆ ಕೆಡ್ತಿಲ್ಲ. ಇದಕ್ಕೆ ಪೆಡ್ದಿக்கிறோம் ನಾಳೆಗೆ ಸಾಗ್ರೋம். நீ என்னை ஃபேஸ் பண்ணிக்க மாட்டே, ஃபேஸ் பண்ணு ಅಸ್ಯಾ. ಇಂದು ದ್ರೋಹ ಪಣ್ಣಿಗೆ ಬಾಳ್ರಕ್ಕಿಂತ ಒಂದು ಜಲ್ಮುನಾ ಉನ್ ಮಗುನೇ ಉಡ್ರೆ ಏಯ್ ಸ್ಟ್ರೇಸ್ ಗಂಡು ವಾಡ ಡೈರೆಕ್ಟ್ ಡೇ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾರು? ನಾನು ರಾಜಧಾರಿ ಶ್ರೀನಿವಾಸ್ ಮಾತಾಡೋದು ಸರ್. ರಾಜಧಾರಿ ಟಿವಿ ಸಿಒ ಮಾತಾಡ್ತಾ ಇದ್ದೀನಿ. ಹೇಳಿ. ನಮಸ್ಕಾರ.
ನಮಸ್ಕಾರ ಸರ್. ಏನಿಲ್ಲ ಸರ್, ನಿಮ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಮಾಡಿದ್ರು ನೆನ್ನೆ ಎಲ್ಲ ಪ್ರೆಸ್ ಮೀಟ್ ಮಾಡಿ. ಹಾ ನಿಮ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. MLC PR ರಮೇಶ್ ಅವರಿಗೆಲ್ಲ ನನಗೆ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು. ನೀವೇನು ವಾಟ್ ಇಸ್ ಅಲಿಗೇಷನ್ ಏನವು? ಏನ್ ಅಲಿಗೇಷನ್ ಅಂದ್ರೆ, ನೀವು ಹೋಗಿ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಯಾವ ಐತಿಹಾಸಿಕ ಒಂದು ಕರಗಕ್ಕೆ ನೀವು ಅನುದಾನವನ್ನ ಕೊಡಬೇಡಿ ಅಂತನೋ ಎಲ್ಲೋ ಹೇಳ್ತೀರಿ ಅಂತನೋ. ಹಂಗ ಹೇಳಕ್ ಆಗತ್ತಾ? ನೀವೇನೋ ನಮ್ದು ಅಧಿಕಾರ ಇದೆ, ನಮ್ ಪಾರ್ಟಿ ರೂಲಿಂಗ್ ಅಲ್ಲಿ ಇದೀವಿ ಅಂತ ಹೇಳಿ ಕೇಸ್ಗಳೆಲ್ಲ ಹಾಕ್ಸ್ತೀರಿ ಅಂತೆಲ್ಲ ಅಲಿಗೇಷನ್ಸ್ ಇದೆ. ಪತ್ರಕರ್ತರಲ್ವಾ? ಹೌದು ಸರ್, ಹೇಳಿ. ಒಬ್ಬ ಜವಾಬ್ದಾರಿ ಯಾರೇ ಆಗ್ಲಿ, ಹಾ. ನನ್ ಮಾತನ್ನ ನಾನು ಜವಾಬ್ದಾರಿನೂ ಅಲ್ಲ, ನನ್ ಮಾತನ್ನ ಕೇಳ್ತಾರ ಅಧಿಕಾರಿಗಳು ಕೊಡಬೇಡಿ ಅಂದ್ರೆ? ಅಲ್ಲ, ಈ ಕೇಳೋದಿಲ್ಲ ಅಂತಲ್ಲ, ಯಾಕೆ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಬೇಕು ಅಷ್ಟೊಂದು ಅಡ್ಮಿನಿಸ್ಟ್ರೇಷನ್. ಮುಖ್ಯಮಂತ್ರಿಗಿಂತ ಜಾಸ್ತಿ ನನ್ನ ಪವರು. ಹಾ. ಅವ್ರು ಕೊಡಿ ಅಂದಾಗ ನಾನ್ ಕೊಡಬೇಡಿ ಅಂದಾಗ ಹಾ. ಕೊಡದೇ ಇರೋದಕ್ಕೆ ಮುಖ್ಯಮಂತ್ರಿಗಳ ಧಿಕ್ಕಾರಾಸ್ತಿ ಅಧಿಕಾರಿಗಳು ನನ್ ಮಾತನ್ನ ಕೇಳಿದ್ರು. ಅಥವಾ ಮಿನಿಸ್ಟ್ರು MLA ಮಾತು ಕೇಳಲ್ಲ, PR ರಮೇಶ್ ಮಾತು ಕೇಳ್ತಾರೆ ಅಂತನ ಅದ ಅರ್ಥ ಬರುತ್ತಾ? ಹೌದು, ಅನುದಾನ ಕೊಡಬೇಡಿ. 1 ಕೋಟಿ 1.5 ಕೋಟಿ ಇದ್ದಿದ್ದಂತದ್ದನ್ನ 40 ಲಕ್ಷಕ್ಕೆ ತಂದು ನಿಲ್ಸಿದ್ದೀರಾ ಅಂತ. ಅಲ್ಲಿ ಬಹಳಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಾ ಹಾ. ಅವೆಲ್ಲ ಸಿಕ್ಕಾಕೊಂಡಿರೋದು. ಮತ್ತೆ ಅವನ್ನ ತಿರ್ಗಾ ಎಲೆಕ್ಷನ್ ಇದೇನೋ ಸರಿ ನಾಮಿನೇಷನ್ ಮಾಡಿಲ್ಲ ಅವನ್ನ. ಹಾ ಹಾ. ಆ ಒಂದು ಕ್ರಿಡ್ಜ್ಗೆ ಅವನು ನನ್ ಮೇಲೆ ಇಲ್ದೆ ಸಲ್ಲದ ಮಾಡ್ತಾ ಇದ್ದಾನೆ. ಎಲ್ಲಿದೆ ನಂದು ರೆಸಾರ್ಟ್ ಇದ್ರಲ್ಲಿ ಅಲ್ಲೆಲ್ಲ ಇದೇನದು ಚಾಮರಾಜನಗರದಲ್ಲಿ ಎಲ್ಲ ನಂದು ರೆಸಾರ್ಟ್ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ನಂದು? ಹುಡ್ಕೊಡ್ಬೇಕಾ ಬೇಡ ಅವನು? ಈ ತರ ಸುಳ್ಳುಗಳು ಹೇಳ್ಕೊಂಡು ಅವ್ರ ಹತ್ರ ಫೇಸ್ಬುಕ್ ಅಲ್ಲಿ ಮಾತಾಡ್ಕೊಂಡು ಈಗ ನಾನು ಅವ್ನಿಗೆ ಎಲ್ಲ ರೆಸ್ಪಾಂಡ್ ಮಾಡಿದ್ರೆ ಅವನ ಹೀರೋ ಮಾಡ್ಲಾ ನಾನು? ಅಲ್ಲ, ಬಟ್ ಏನಾಗುತ್ತೆ, ನಿಮ್ಗೆ ಅಂತ ಒಂದು ಇಮೇಜ್ ಇದೆ ಸರ್. ಈ ಬೆಂಗಳೂರಿಗೆ ಒಂದ್ ಕಾಲದಲ್ಲಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೋರಾಟ ಮಾಡಿ BBMP ಎಲೆಕ್ಷನ್ ಮಾಡಿಸೋರು ನೀವು. ಇಂಥವ್ರ ಹತ್ರ ಮಾತ್ ಕೇಳಕ್ ಆಗತ್ತಾ ನಾನು? ಅಲ್ಲ, ಅವ್ರಿಗೆ ಮಾತಲ್ಲ, ಅಟ್ಲೀಸ್ಟ್ ನೀವೇನು ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ಸರ್ ಅವ್ರಿಗೆ. ಏನ್ ಮಾಡೋದಲ್ಲಿ ಪ್ರೆಸ್ ಮೀಟ್ ಮಾಡಿ ನಾನು ಅವನ್ನ ದೊಡ್ಡವನ್ ಮಾಡ್ಲಾ? ಹಂಗಲ್ಲ ಬಿಡಿ, ಅದಲ್ಲ. ಬಹಳಷ್ಟು ಅಲಿಗೇಷನ್ಸ್ ಅದೇ ಈ ತರ ಮಗನ್ನೇ ಮುಂದೆ ಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಮಗನ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ರು. ಅವನ್ ಪಾಪ ಅವನು ನನ್ಗೂ ಗೊತ್ತಿಲ್ಲ, ಅವನು ರೆಸ್ಪಾಂಡ್ ಮಾಡಿದಾನೆ ಅವನಿಗೆ. ನನಗ್ ಗೊತ್ತಿಲ್ಲ, ಅವ್ನು ಬೈದ ಅವ್ನಿಗೆ ಇನ್ಯಾಕೋ ನಿನಗೆ ಯಾಕೋ ಇದಲ್ಲ ಅಂತ. ಅವನಿಗೆ ವಿದ್ಯಾವಂತ ಅಲ್ಲ ಅವನು. ಅವನು ಕರ್ಗದಲ್ಲಿ ಪ್ರತಿ ವರ್ಷ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟವನೆ. ಬಂದಿದ್ರಲ್ಲಿ ವಿಪರೀತ ಕಮಿಷನ್ ಹೊಡೆದು ವಿಪರೀತ ಅಲ್ಲಿ ಕಲೆಕ್ಷನ್ ಮಾಡೋದು ಎಲ್ಲ ಲೇವಾದೇವಿ ಎಲ್ಲ ಬಹಳ ಇದೆ ಅವನು. ಸೊ ಎಲ್ಲ ಈ ತರ ಮಾಡ್ಕೊಂಡು ಅವನು ಏನೇನೋ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಈಗ ಮೆಂಬರ್ ಆಗ್ಬಿಡ್ಬೇಕು ಅಂತ ಅವ್ರು ಹಿಡ್ಕೊಂಡು ಏನೇನೋ ಮಾಡಿದ್ದ ಅವನು. ಸರ್ಕಾರ ಅವನ ಹಿನ್ನೆಲೆ ಎಲ್ಲ ನೋಡಿ ಮಾಡಿಲ್ಲ. ಅದು ನಾನೇ ಮಾಡ್ಸಿಲ್ಲ ಅಂತ ಅವನಿಗೆ ಭ್ರಮೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ದಯಮಾಡಿ ಈ ಸರಿ ದಸರಾ ಈ ಸರಿ ಕರಗ ಚೆನ್ನಾಗಾಗಬೇಕು. ನೀವೆಲ್ಲ ಒಂದೇ ಸಮುದಾಯದವ್ರು, ಆದ್ದರಿಂದ ಕುತ್ಕೊಂಡು ಮಾತಾಡಿದನ್ ಬಗೆಹರಿಸ್ಕೋಬಹುದಲ್ಲ. ಯಾರು ಇವರೆಲ್ಲ ನಮ್ಮ ಹತ್ರ ಮಾತಾಡಕ್ಕೆ? ಈಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಕುಲಸ್ಥರು ಅಂತಿದ್ದಾರೆ, ಮತ್ತೆ ಯಜಮಾನ್ರು ಗೌಡ್ರು ಎಲ್ಲ ಇದಾರೆ. ಇವನು ಆಮೇಲೆ ಅವ್ರು ಹೇಳ್ತಾ ಇದ್ರು ಸರ್, ದ್ರೌಪದಿ ದೇವತೆ ನಮ್ ಕುಲದೇವಿ, ಅದಲ್ಲದೆ ಇವ್ರು ಬೇರೆ ಬೇರೆ ಬಂದಿರಪ್ಪ ಅಂತ ಹೇಳಿ ಇವ್ರು ಮಾಡಿದ್ರು, ಫಂಕ್ಷನ್ ಮಾಡ್ಬಿಟ್ರು, ನಮ್ಮ ಕುಲದ ನಿರ್ಣಯಗಳನ್ನೇ ಇವ್ರು ತಳ್ಳ ಹಾಕ್ತಾರೆ ಅಂತ ಹೇಳಿ. ಏನು ದ್ರೌಪದಿ ಅಮ್ಮ ನಮ್ಮ ಕುಲದೇವ್ರು, ಆ ದೇವತೆನೆ ಅಲ್ಲ ಅಂತ ಹೇಳಿ ಬನ್ನಿರಪ್ಪನೋ ಏನೋ ನಮ್ಮ ದೇವ್ರು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಇವ್ರು ಅಂತ ಹೇಳಿ. ಸುಳ್ಳು ನೋಡಿ, ಸುಳ್ಳುಗಳು ಹೇಳೋದು. ಇದಕ್ಕೆ ಎಲ್ಲಾರ ನಾನು ಹೇಳಿರೋದಕ್ಕೆ ದಾಖಲೆ ಬೇಕಲ್ಲ. ಈಗ ನಾನೇ ಹೇಳ್ಬಿಡೋ ಸುಮ್ನೆ, ಅದನ್ನ ನೀವು ಅದನ್ನ ಬಿಂಬಿಸ್ಬಿಡ್ತೀರಾ ನೀವು. ಇಲ್ಲ, ಮಾಧ್ಯಮದವ್ರಿಗೆ ಏನ್ ಸರ್, ನಾವೇನು ಹುಟ್ಟಾಕಲ್ಲ ಸರ್, ಕೇಳೋದನ್ನ ನಾವು ಇದಕ್ಕೆ ಏನ್ ಹೇಳ್ತಾರ ಅದೆಲ್ಲ ನಿಜ ಅಂತ ಅನ್ಕೊಂಡೆ. ಈಗ ಅವ್ ನೋಡಿ, ಈಗ ನೀವ್ ಏನ್ ಹೇಳಿದ್ರೆ ಬನ್ನಿರಾಯನ್ಗೂ ನಮ್ಗೂ ಸಂಬಂಧ ಏನು? ಬನ್ನಿ ನೋಡಿ, ನಮ್ಮಲ್ಲಿ ತಿಗಳರು ಅನ್ನೋದು ಅದರಲ್ಲಿ ಸುಮಾರು ಪಂಗಡಗಳಿದೆ. ವನ್ನಿ ಕುಲ ಕ್ಷತ್ರಿಯರಿದ್ದಾರೆ, ಅಗ್ನಿ ಕುಲ ಕ್ಷತ್ರಿಯ ಇದ್ದಾರೆ. ಅಗ್ನಿ ಕುಲದವರು ಏನ್ ಮಾಡ್ತಾರೆ? ಬನ್ನಿರಾಯನ್ನ ಪೂಜೆ ಮಾಡ್ತಾರ ಅವರು. ವನ್ನಿ ಕುಲದವ್ರು ಏನ್ ಮಾಡ್ತಾರೆ? ಧರ್ಮರಾಯ ದ್ರೌಪದಿನ ಪೂಜೆ ಮಾಡ್ತಾರೆ. ಅವ್ರವ್ರ ನಂಬಿಕೆ ಅದು. ಸೊ ಈಗ ಬನ್ನಿರಾಯ ದ್ರೌಪದಿ ದೇವಿನ ಮಾಡೋದು ತಿಗಳರು ಅಂದ್ರೆ ಸರಿ. ಇವ್ರು ಯಾರು? ವನ್ನಿ ಕುಲದವ್ರು ಮಾಡ್ತಾರೆ. ಈಗ ನಾನು ವನ್ನಿ ಕುಲನೇ, ಬನ್ನಿರಾಯ ಮಾಡಬಾರ್ದು ಅಂತಿದ್ಯಾ?
ಇಲ್ಲ. ಈಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾ. ಶಿವನ್ ದೇವಸ್ಥಾನಕ್ಕೆ ಹೋಗಲ್ಲ ಅಂದಂಗ ಆಗ್ತದ? ಇಲ್ಲ ಇಲ್ಲ ಆ? ಇಲ್ಲ. ನಾನು ಇಷ್ಟ ಬಂದ್ರೆ ನಾನು ಚರ್ಚ್ಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ. ಹ್ಮ್ ಅವ್ರ ಇಚ್ಛೆ ಅದು ಹ್ಮ್ ಅಲ್ವಾ? ನೀವು ಬನ್ನಿರಾಯಿಂದ ಹೋಗ್ತಾ ಇದ್ದೀರಾ, ದ್ರೌಪದಿ ಬಿಟ್ಬಿಡ್ತೀರಾ ಅಂದ್ರೆ ದ್ರೌಪದಿನೂ ಆದಿಪರಾಶಕ್ತಿ, ಹೌದು. ಬನ್ನಿರಾಯನು ಒಂದು ಶಕ್ತಿ ದೇವತಾಯ. ಹ್ಮ್ ಸೊ ಇವ್ ಸುಮ್ನೆ ಈ ತರ ಒಂದು ಇದು ಮಾಡೋದು, ಅದು ಮಾಡ್ತಾರೆ ಇದು ಮಾಡ್ತಾರೆ. ಅಂತಿಮವಾಗಿ ಏನ್ ಹೇಳಕ್, ಅಂತಿಮವಾಗಿ ಮಾಧ್ಯಮದ ಮೂಲಕ ರಾಜ್ಯ ಜನತೆಗೆ ಏನ್ ಹೇಳ್ತೀರಿ ಸರ್ ಈ ಒಂದು ಪ್ರಕರಣಕ್ಕೆ ಈಗ ಸಂಬಂಧಪಟ್ಟ? ಇವನು ಯಾರವನು ಅಲಿಗೇಷನ್ ಮಾಡ್ತಾವನಲ್ಲ, ಸತೀಶ್. ಅವನು ಮೋಸ್ಟ್ಲಿ ಹಾ. ಸಾಕಷ್ಟು ಏನು ದಿಗ್ಭ್ರಮೆ ಒಂಥರ ಇದಾಗ್ಬಿಟ್ಟಿದ್ದಾನೆ ಅನ್ನೋದು ಅಂತೀವ್, ಏನಂತೀರ ಅದಕ್ಕೆ, ಹತಾಶೆನಾ? ಹತಾಶ ಮನೋಭಾವದಿಂದ ಇದ್ದಾನೆ. ಹಾ ಹಾ ಹತಾಶ ಮನೋಭಾವದ ಕಾರಣ ಏನು ಅಂದ್ರೆ ಅವನು ಮೆಂಬರ್ ಅಪ್ಲಿಕೇಶನ್ ಹಾಕಿದ್ದ, ಸರ್ಕಾರದವರು ಒಂದು ಸರ್ಕಾರ ಒಂದು ಅಪ್ಲಿಕೇಶನ್ಗೆ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ. ಮತ್ತೆ ಎರಡನೇದು ಅವನ ಮೇಲೆ ಎಂಕ್ವೈರಿ ನಡೀತಾ ಇದೆ ಹ್ಮ್ ರಿಸೀವ್ ಮಾಡಿರೋದಕ್ಕೆ. ಹ್ಮ್ ಅದು ಸರ್ಕಾರ ಮಾಡ್ತಿರೋದು, DC ಆಫೀಸ್ ಅಲ್ಲೋ ಏನೋ ಮಾಡ್ತಿದ್ದಾರೆ. ಹ್ಮ್ ಅದೆಲ್ಲ ಎಲ್ಲಿ ಸಿಗಾಕೋತು ಅಂತ ಹೇಳಿ ಅವನಿಗೆ ಈಗ ಹತಾಶ ಮನೋಭಾವದಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.